ನಮಸ್ಕಾರ ವಾರಿಯರ್ಸ್, ವೆಲ್ಕಮ್ ಟು ಇನ್ಸ್ಪೈರಿಂಗ್ ವಾರಿಯರ್ಸ್. ಇಂದು ನಾವು ನಿಮ್ಮ ಜೊತೆ ಒಂದು ಕಠಿಣ ಸತ್ಯವನ್ನು ಹಂಚಿಕೊಳ್ಳುತ್ತಿದ್ದೇವೆ. ಕೇಳಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು, ಆದರೆ ಇದು ನಿಜ. ಭಾರತದ ಬಹುತೇಕ ಟೀನೇಜರ್ಸ್ ಪ್ರತಿ ವರ್ಷವೂ 2000ದಿಂದ 10,000ವರೆಗೆ ರೀಚಾರ್ಜ್, ಗೇಮಿಂಗ್, ಅಮೆಜಾನ್, ಸ್ವಿಗ್ಗಿ, ಝೊಮ್ಯಾಟೊ, ನೆಟ್ಫ್ಲಿಕ್ಸ್, ರೀಲ್ಸ್, ಆಲ್ ಟೈಮ್ ಪಾಸ್ ಮೇಲೆ ಖರ್ಚು ಮಾಡ್ತಿದ್ದಾರೆ. ಆದರೆ ಅದರಲ್ಲಿ ಎಷ್ಟು ಜನ ಇನ್ವೆಸ್ಟ್ ಮಾಡ್ತಿದ್ದಾರೆ? ಆಲ್ಮೋಸ್ಟ್ ಜೀರೋ. ಇಲ್ಲಿ ಸಮಸ್ಯೆ ಹಣದ ಕೊರತೆ ಅಲ್ಲ, ಸಮಯ, ಆದ್ಯತೆಯ ಕೊರತೆ. ಒಂದು ಉದಾಹರಣೆ ನೋಡಿ. ಒಬ್ಬ 18 ವರ್ಷದ ಹುಡುಗ ಪ್ರತಿ ವರ್ಷ 5,000 SIP ಶುರು ಮಾಡ್ತಾನೆ. ಪ್ರತಿ ವರ್ಷ ಅವನು 10% ಹೆಚ್ಚಿಸುತ್ತಾನೆ. ಅಂದರೆ ಮೊದಲನೇ ವರ್ಷ 5,000, ನಂತರ 5,500, ನಂತರ 6,050. ಹೀಗೆ ನಿರಂತರವಾಗಿ. ಮತ್ತೊಂದು ಕಡೆ ಅದೇ ವಯಸ್ಸಿನ ಇನ್ನೊಬ್ಬ ಹುಡುಗ, ಅವನು ದಿನ ನೆಟ್ಫ್ಲಿಕ್ಸ್, ಇನ್ಸ್ಟಾಗ್ರಾಮ್ ರೀಲ್ಸ್, ಯೂಟ್ಯೂಬ್ ಶಾರ್ಟ್ಸ್ನಲ್ಲಿ ಕಳೆದು ಹೋಗ್ತಾನೆ. ಹೊಸ ಐಫೋನ್ ಬೇಕು, ಮ್ಯಾಕ್ಬುಕ್ ಬೇಕು, ಬುಲೆಟ್ ಬೈಕ್ ಬೇಕು ಅಂತ ಮನೆಯವರ ಬಳಿ ಒತ್ತಾಯ ಮಾಡ್ತಾನೆ. ಸಮಯ ಕಳೆಯುತ್ತಾ ಹೋಗುತ್ತೆ. ಇಬ್ಬರು 30 ವರ್ಷಕ್ಕೆ ತಲುಪುತ್ತಾರೆ. ಮೊದಲನೆಯ ಹುಡುಗ ಬಳಿ ಸುಮಾರು 24ರಿಂದ 25 ಲಕ್ಷವರೆಗೆ ಹಣ ಇರುತ್ತೆ. ಅವನು SUV ಕಾರ್ ಕೂಡ ತಗೋಬಹುದು, ಹೈ ಎಂಡ್ ಮ್ಯಾಕ್ಬುಕ್ ಕೂಡ ತಗೋಬಹುದು, EMI ಇಲ್ಲದೆ. ಮತ್ತೊಬ್ಬ ಇನ್ನು ಒಂದಿನ ದೊಡ್ಡನಾಗ್ತೀನಿ ಅಂತ ಹೇಳ್ತಾ ಸ್ಕ್ರೋಲ್ ಮಾಡ್ತಿರ್ತಾನೆ. ಇಬ್ಬರ ನಡುವಿನ ವ್ಯತ್ಯಾಸ ಏನು? ಒಬ್ಬನು ಯೋಚನೆ ಮಾಡಿದ, ಇನ್ನೊಬ್ಬನು ಆಕ್ಷನ್ ತಗೊಂಡ. ನಿಮ್ಮ ಬಳಿ ಹಣ ಇಲ್ಲವೇ? ಇದು ಬಹಳ ಜನ ಹೇಳುವ ಎಕ್ಸ್ಕ್ಯೂಸ್. ನನ್ನ ಬಳಿ ಇನ್ವೆಸ್ಟ್ ಮಾಡಲು ಹಣ ಇಲ್ಲವೇ ಇಲ್ಲ. ಸರಿ, ಆಗ ಡಬಲ್ ಡೌನ್ ಥಿಯರಿ ಯೂಸ್ ಮಾಡೋಣ. ನಮ್ಮಲ್ಲಿ ಪ್ರತಿದಿನ 24 ಗಂಟೆಗಳಿವೆ. ನೀವು ಕೆಲವೊಮ್ಮೆ ವಿಡಿಯೋ ಎಡಿಟಿಂಗ್ ಕಲಿತಾ ಇರ್ತೀರ, ಕೆಲವೊಮ್ಮೆ ಕೋಡಿಂಗ್, ಕೆಲವೊಮ್ಮೆ ಥಂಬ್ನೇಲ್ ಡಿಸೈನ್, ಕೆಲವೊಮ್ಮೆ ಪಾಡ್ಕಾಸ್ಟ್ ನೋಡ್ತೀರಾ. ಫಲ ಏನು? ಎಲ್ಲವೂ ಸ್ವಲ್ಪ ಸ್ವಲ್ಪ ಗೊತ್ತು, ಆದರೆ ಹಣ ಬರ್ತಿಲ್ಲ. ಇದು ಸ್ಕೇಟರ್ ಎಫರ್ಟ್. ಡಬಲ್ ಡೌನ್ ಥಿಯರಿ ಅಂದ್ರೆ ಏನು? ಯಾವ ಸ್ಕಿಲ್ ನಿಮಗೆ ಈಗಾಗಲೇ ಹಣ ತಂದಿದೆ ಅಥವಾ ಅಪ್ರಿಷಿಯೇಟ್ ತಂದಿದೆ, ಅದನ್ನೇ ಸ್ಕೇಲ್ ಮಾಡಿ. ಉದಾಹರಣೆಗೆ, ನೀವು ವಿಡಿಯೋ ಎಡಿಟಿಂಗ್ ಮೂಲಕ 2 ಕ್ಲೈಂಟ್ ಪಡೆದಿದ್ದೀರಾ. ಹೊಸ ಸ್ಕಿಲ್ಗೆ ಜಿಗಿಯಬೇಡಿ, ಎಡಿಟಿಂಗ್ನಲ್ಲೇ ಮಾಸ್ಟರ್ ಆಗಿ. ಕ್ವಾಲಿಟಿ ಹೆಚ್ಚಿಸಿ, ಪ್ರೈಸಿಂಗ್ ಹೆಚ್ಚಿಸಿ, ಕ್ಲೈಂಟ್ ಹೆಚ್ಚಿಸಿ. ಟಾಪ್ 1% ಆಗಬೇಕೆಂದರೆ ಫೋಕಸ್ ಒಂದು ಸ್ಕಿಲ್ ಮೇಲೆ ಇರಬೇಕು. ರ್ಯಾಂಡಮ್ ಲರ್ನಿಂಗ್ ನಿಮ್ಮ ಫ್ಯೂಚರ್ ಕಟ್ಟಲ್ಲ. ಈಗ ಹಣ ಡಿವೈಡೆಡ್ ಮಾಡೋದು ಕಲಿಯಿರಿ. ನಿಮ್ಮ ಬಳಿ ತಿಂಗಳಿಗೆ 5,000 ಬಂದರೆ ಹೆಚ್ಚು ಜನ ಏನು ಮಾಡ್ತಾರೆ? ಮೊದಲು ಖರ್ಚು, ಉಳಿದರೆ ಸೇವಿಂಗ್ಸ್. ಈ ಮೈಂಡ್ಸೆಟ್ ನಿಮ್ಮನ್ನು ಮಧ್ಯಮ ಜೀವನದಲ್ಲೇ ಹಿಡಿದುಕೊಳ್ಳುತ್ತದೆ. ಇದೀಗ ಒಂದು ರೂಲ್ ನೋಡೋಣ. 50-20-20-10 ರೂಲ್. 50 ಸ್ಪೆಂಡಿಂಗ್, ಜೀವನದ ಅಗತ್ಯ ಖರ್ಚುಗಳು, ರೀಚಾರ್ಜ್, ಪೆಟ್ರೋಲ್, ಫುಡ್, ಔಟಿಂಗ್ಸ್, ಆಲ್ ಅಂಡರ್ ಕಂಟ್ರೋಲ್. 20% ಸೇವಿಂಗ್ ಅಂದರೆ ಎಮರ್ಜೆನ್ಸಿ ಫಂಡ್, ಮೆಡಿಕಲ್ ಇಶ್ಯೂ, ಫೋನ್ ರಿಪೇರ್, ಜಾಬ್ಲೆಸ್. ಹಾಗೆ 20% ಇನ್ವೆಸ್ಟ್ಮೆಂಟ್, ಇದು ಫ್ಯೂಚರ್ ಬಿಲ್ಡರ್, SIP, ಮ್ಯೂಚುವಲ್ ಫಂಡ್ಸ್, ಇಂಡೆಕ್ಸ್ ಫಂಡ್ಸ್. ಲಾಸ್ಟ್ನೇದು 10% ಲರ್ನಿಂಗ್, ಬುಕ್ಸ್, ಕೋರ್ಸ್, ಮೆಂಟರ್ಶಿಪ್. ಇದು 10x ರಿಟರ್ನ್ ಕೊಡಬಹುದು. ಹೆಚ್ಚು ಜನ 10% ಲರ್ನಿಂಗ್ ಕೊಡೋದಿಲ್ಲ, ಆದರೆ ಇಡೀ ನಿಮ್ಮ ಇನ್ಕಮ್ ಗ್ರೋತ್ಗೆ ಇಂಜಿನ್ ಇನ್ವೆಸ್ಟಿಂಗ್ ಬೇಸಿಸ್. ಮೊದಲ ತಪ್ಪು, ಇನ್ಸ್ಟಾಗ್ರಾಮ್ ಟ್ರೇಡರ್ಸ್ ನೋಡೋದು ನಿಲ್ಲಿಸಿ. ಲಕ್ಸುರಿ ಕಾರ್ ತೋರಿಸುವವರು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಬಿಲ್ಡ್ ಮಾಡೋದಿಲ್ಲ. ಹಾಗೆ ಸ್ಟೆಪ್ 1, ಕಾನ್ಸೆಪ್ಟ್ಸ್ ತಿಳಿದುಕೊಳ್ಳಿ. SIP ಅಂದ್ರೇನು, ಇಂಡೆಕ್ಸ್ ಫಂಡ್ ಏನು, ಕಾಂಪೌಂಡಿಂಗ್ ಅಂದ್ರೆ ಹೇಗೆ ಕೆಲಸ ಮಾಡುತ್ತೆ, ಬುಕ್ಸ್ ಓದಿ. ಯೂಟ್ಯೂಬ್ನಲ್ಲಿ ಗಿನ್ನಿಸ್ ಸೋರ್ಸ್ ನೋಡಿ. ಸ್ಟೆಪ್ 2, SIP ಆರಂಭಿಸಿ. ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್. ಪ್ರತಿ ವರ್ಷ ಆಟೋ ಇನ್ವೆಸ್ಟ್ ಕೊಡಿ. 500ರಿಂದಲೂ ಆರಂಭಿಸಬಹುದು. ಸೆಬಿ ರಿಜಿಸ್ಟರ್ ಆ್ಯಪ್ ಬಳಸಿ. ಉದಾಹರಣೆಗೆ ಗ್ರೋ, ಜೆರೋದಾ. ಹಾಗೆ ಬಿಗಿನರ್ಸ್ಗಾಗಿ ನಿಫ್ಟಿ 50 ಇಂಡೆಕ್ಸ್ ಫಂಡ್ಸ್ ಸೇಫ್ ಆಪ್ಷನ್. ಇದು ಭಾರತದ ಟಾಪ್ 50 ಕಂಪನಿಗಳಲ್ಲಿ ಡೈವರ್ಸಿಟಿ ಆಗಿರುತ್ತೆ. ಬ್ಯಾಂಕಿಂಗ್, IT, ಎನರ್ಜಿ, FMCG, ಆಲ್ ಸೆಕ್ಟರ್ಸ್. ಒಂದು ಸೆಕ್ಟರ್ ಡೌನ್ ಆದ್ರೂ ಇತರ ಸೆಕ್ಟರ್ ಬ್ಯಾಲೆನ್ಸ್ ಮಾಡುತ್ತೆ. ಸ್ಟೆಪ್ 3, ಡಿಮ್ಯಾಟ್ ಅಕೌಂಟ್ ತೆರೆಯಿರಿ. 18 ವರ್ಷ ಮೇಲ್ಪಟ್ಟಿದ್ರೆ ಪ್ಯಾನ್ ಕಾರ್ಡ್, ಬ್ಯಾಂಕ್ ಅಕೌಂಟ್ ಸಾಕು. ಸ್ಟೆಪ್ 4, SIP ಆಟೋ ಡೆಬಿಟ್ ಮಾಡಿ. ಎಮೋಷನ್ ರಿಮೂವ್ ಮಾಡಿ. ಕನ್ಸಿಸ್ಟೆನ್ಸಿ ಬಿಲ್ಡ್ ಮಾಡಿ. ಇವೆಲ್ಲ ಕಾಮನ್ ಮಿಸ್ಟೇಕ್. ಹಾಗೆ 7 ಡೇ ಆಕ್ಷನ್ ಪ್ಲಾನ್ ಮಾಡಿ. ಡೇ 1, ಗ್ರೋ, ಜೆರೋದಾ ಆಪ್ಸ್ ಡೌನ್ಲೋಡ್ ಮಾಡಿ. ಡೇ 2, ಕಾನ್ಸೆಪ್ಟ್ ಸ್ಟಡಿ. ಡೇ 3, 50-20-20-10 ಬಜೆಟ್ ಪ್ಲಾನ್. ಡೇ 4, ಎಕ್ಸ್ಪೆನ್ಸಸ್ ಟ್ರ್ಯಾಕಿಂಗ್. ಗೂಗಲ್ ಶೀಟ್ ಅಥವಾ ಡೈರಿ ಯೂಸ್ ಮಾಡಿ. ಡೇ 5, ಡಿಮ್ಯಾಟ್ ಪ್ರೊಸೆಸ್ ಸ್ಟಾರ್ಟ್. ಡೇ 6, ಫಸ್ಟ್ SIP ಸ್ಟಾರ್ಟ್. ಮಿನಿಮಮ್ ಅಂದ್ರೆ 500. ಡೇ 7, ಗೋಲ್ಡ್ ETF ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್. 1 ಗಂಟೆ ದಿನಕ್ಕೆ ಸಾಕು. ಎಕ್ಸ್ಕ್ಯೂಸ್ ಬೇಡ. ಫ್ಯೂಚರ್ ವಿಜುವಲೈಸೇಷನ್. 28 ವರ್ಷದ ನೀವು ಸ್ಟ್ರೆಸ್ ಫ್ರೀ, ಫೈನಾನ್ಷಿಯಲ್ ಫ್ರೀಡಮ್, ಓನ್ ಕಾರ್, ಪೇರೆಂಟ್ ಸಪೋರ್ಟ್, ನೋ EMI ಟೆನ್ಷನ್, ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡುವ ಕಾನ್ಫಿಡೆನ್ಸ್. ಇದು ಮ್ಯಾಜಿಕ್ ಅಲ್ಲ, ಟೀನೇಜ್ ನಲ್ಲಿ ತೆಗೆದುಕೊಂಡ ಸ್ಮಾಲ್ ಡಿಸಿಷನ್ ಫಲ. ವಾರಿಯರ್ಸ್, ನಮ್ಮ ಉದ್ದೇಶ ಇಷ್ಟೇ. ನೀವು ಟಾಪ್ 1% ಭಾರತದಲ್ಲಿ ಇರಬೇಕಾದರೆ ಡಿಸಿಪ್ಲಿನ್ ಈಗಲೇ ಶುರು ಮಾಡಬೇಕು. ಮೋಟಿವೇಶನ್ 2 ದಿನ, ಸಿಸ್ಟಮ್ಯಾಟಿಕ್ ಲೈಫ್ ಲಾಂಗ್. ಮತ್ತಷ್ಟು ಪವರ್ಫುಲ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.